ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಜೋಳದ ಹಿಟ್ಟಿಂದು ಈ ಥರ ಗೋಲಿ ಮಾಡಿ ನಿಮಗೆ ತೋರಿಸ್ತೀನಿ. ಜೋಳದ ಹಿಟ್ಟಿನ ಗೋಲಿ ಮಾಡೋದು ತುಂಬ ಸುಲಭ, ತುಂಬ ಈಜಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಥರ ಎಲ್ಲ ಮಾಡಿ ಬಾಕ್ಸಿಗೆ ಕೊಟ್ಟರೆ ಮಾತ್ರ ಈ ಥರ ಸ್ಪೂನಲ್ಲಿ ತಿನ್ಕೊಂಡು ಆರಾಮಾಗಿರ್ತಾರೆ. ವಯಸ್ಸಾದವ್ರಿಗಂತೂ ರೊಟ್ಟಿ ತಿನ್ನಕ್ಕೆ ಬರಲ್ಲ ಅಂದ್ರೆ ಹಲ್ಲೆಲ್ಲ ಪಾಪ ವಯಸ್ಸಾಗಿಂದ ತಿನ್ನಕ್ಕೆ ಆಗ್ತಿರಲ್ಲ. ಈ ಥರದ್ದು ಜೋಳದ ಹಿಟ್ಟು ಗೋಲಿ ಮಾಡಿಕೊಟ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ ಇದು. ಈ ಥರದ್ದೊಂದು ಜೋಳದ ಹಿಟ್ಟಿಂದು ಗೋಲಿ ಮಾಡಿಕೊಡಿ, ಸೂಪರಾಗಿರುತ್ತೆ. ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಜೋಳದ ಹಿಟ್ಟು ತೊಗೊಂಡ್ಬಿಟ್ಟು ಒಂದು ಜೋಳದ ಹಿಟ್ಟಿದ್ದು ಗೋಲಿ ಮಾಡಿ ತೋರಿಸ್ತೀನಿ ಬನ್ನಿ. ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ. ಒಂದೆರಡು ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ, 2 ಚಿಕ್ಕ ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ಅಗಲವಾಗಿದ್ದು ಒಂದು ತಟ್ಟೆ ತೊಗೋಬೇಕು. ಈ ಒಂದು ಬಟ್ಲು ಹಿಟ್ಟು ನಾನು ಈ ಥರ ಹಾಕಿದ್ದೀನಿ. ಇವಾಗ ಸ್ವಲ್ಪ ಇದಕ್ಕೆ ಬಿಸಿನೀರು ತೊಗೋಬೇಕು. ಬಿಸಿನೀರು ತೊಗೊಂಡ್ಬಿಟ್ಟು ಬಿಸಿ ನೀರಲ್ಲಿ ಕಲಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಕಲಿಸ್ಕೊಂಡ್ಬಿಟ್ಟು ನಾವು ಜೋಳದ ಹಿಟ್ಟಿಂದು ಗೋಲಿ ಮಾಡಿದರೆ ಮಾತ್ರ ಸೂಪರಾಗುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ಜೋಳದ ಹಿಟ್ಟಿದ್ದು ರೊಟ್ಟಿ ಮಾಡೋಕ್ಕೆ, ಕಡುಬು ಮಾಡೋಕ್ಕೆ ಯಾರಿಗೆ ಬರಲ್ಲ. ಈ ಥರದೊಂದು ಸುಲಭವಾಗಿದ್ದೊಂದು ರೆಸಿಪಿ ನೀವು ಮಾಡ್ಕೋಬೋದು. ತುಂಬ ಈಜಿ ಇದು. ಈ ಥರ ಕಲಸಿಬಿಟ್ಟು ಗುಂಡ್ಕ ಮಾಡಿ ಹಾಕಿದರೆ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಂಬರ್ತೀನಿ ಬನ್ನಿ. ನೋಡಿ, ಇಷ್ಟು ಚೆನ್ನಾಗಿ ನಾವು ಹದವಾಗಿ ಇದನ್ನು ಬಿಸಿನೀರು ಹಾಕಿ ಕಲಿಸ್ಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಬಿಸಿನೀರಿಲ್ಲ ಅಂದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಹಿಟ್ಟು ಯಾಕಂದರೆ ಜಿಗಿ ಸತ್ತಿರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಹಾಕೊಂಡು ಈ ಥರ ಕಲಿಸ್ಕೊಂಡು ನೋಡಿ. ಇವಾಗ ಕಲಸಿರೋದಾಯಿತು. ಒಂದೇ ಒಂದು ನಿಮಿಷ ಇದನ್ನು ಪಕ್ಕಕ್ಕಿಟ್ಟು ನಾವು ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿಗೆ ಒಂದು 2-3 ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕೊಳ್ಳೋಣ. ನೋಡಿ, ಒಂದು 3 ಸ್ಪೂನ್ ಆಗೋಷ್ಟು ನಾನು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಚಿಕ್ಕ ಸ್ಪೂನ್ಲೆ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ಳೋಣ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಲ್ಲ ನಾವು, ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಚೆನ್ನಾಗಿ ಸ್ವಲ್ಪ ಕಂದ ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ಸು. ಶುಗರು, BP ಇರೋರಿಗೆಲ್ಲ ತುಂಬ ಒಳ್ಳೆಯದಿದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಆರೋಗ್ಯಕರವಾಗಿದ್ದು ಜೋಳದ ಹಿಟ್ಟಿದು. ನಮ್ಮ ಕಡೆ ಅಂತೂ ತುಂಬ ಫೇಮಸ್ ಇದು. ಬೇಗ ರೊಟ್ಟಿ ಮಾಡೋಕ್ಕಾಗಿಲ್ಲ ಅಂದ್ರೆ ಬೇಗ ಹಿಟ್ಟು ಕಲಸಿದ್ದೆ ಈ ಥರ ಗೋಲಿ ಮಾಡಿದ್ದೆ ಹಾಕ್ಕೊಂಡು ತಿಂತಾ ಈ ಥರ ಬಿಸಿ ಬಿಸಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಈ ಥರದೊಂದು ಮಾಡಿ ನೋಡ್ಕೊಡ್ರಿ ನೀವು, ಹೇಗೆ ಟೇಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಇದು ಫ್ರೈ ಆಗುತ್ತೆ. ಒಂದು ಟೊಮೊಟೊ ತೊಗೊಂಡಿದ್ನಲ್ಲ, ಇದು ಟೊಮೊಟೊ ಹಾಕ್ತಾಯಿದೆ. ಟೊಮೊಟೊ ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ನಾವು ಅರಿಶಿನ ಪುಡಿ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ನಾವು ಹಿಟ್ಟಿಗೆ ಉಪ್ಪು ಹಾಕಿದ್ದೀವಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ನಾವು ಹಿಟ್ಟಿಗೆ ಫಸ್ಟೇ ಉಪ್ಪು ಹಾಕಿ ನಾವು ಕಲಿಸಿರ್ತೀವ. ಉಪ್ಪು ನೋಡಿಕೊಂಡು ನೀವು ಮಾಡ್ಕೋಬೋದು. ಯಾಕಂದರೆ ಉಪ್ಪು ಜಾಸ್ತಿ ಆದರೆ ನಾವು ಕಡಿಮೆ ಮಾಡೋಕ್ಕಾಗಲ್ಲ. ಉಪ್ಪು ಕಡಿಮೆ ಆದರೆ ಮತ್ತೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ಬೋದು. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು. ಗಟ್ಟಿ ಬೇಕಂದ್ರೆ ಕಮ್ಮಿ ನೀರು ಹಾಕ್ಕೊಳ್ಳಿ. ಜಾಸ್ತಿ ನಿಮಗೆ ತೆಳ್ಳಗಿರಬೇಕು, ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾನು ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊತೀನಿ. ನೋಡಿ, ನಾನು ಎಷ್ಟು ನೀರು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬರೋದ್ರಾಗೆ ನಾವು ಜೋಳದ ಹಿಟ್ಟು ಏನು ಕಲಸಿಟ್ಟಿದ್ದೀವಲ್ಲ ಅದ್ರದ್ದು ಗೋಳಿ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಬಟ್ಲು ತೆಗೆದುಬಿಟ್ಟು ನಾನು ನೀಟಾಗಿ ಇದನ್ನು ನಾನು ಗೋಲಿ ಮಾಡ್ಕೊತೀನಿ. ಯಾಕಂದರೆ ಚೆನ್ನಾಗಿ ಇದನ್ನು ನಾವು ಬಿಸಿ ನೀರಲ್ಲಿ ಕಲಸಿಟ್ಟಿರ್ತೀವಲ್ಲ, ಅದಕ್ಕೆ ಇದು ಚೆನ್ನಾಗಿ ಗೋಲಿ ಬರುತ್ತೆ. ನೋಡಿ, ಈ ಥರ ನಾವು ಮಾಡ್ಕೊಂಬಿಟ್ಟು ಇದರಲ್ಲೇ ಹಿಂಗೆ ಇಟ್ಕೊಂಡು ನಮಗೆ ಎಷ್ಟೆಷ್ಟು ಬೇಕೋ, ಚಿಕ್ಕದು ಬೇಕೋ ದೊಡ್ಡದು ಬೇಕೋ ನೋಡ್ಕೊಂಡು ನೋಡಿ ಇಷ್ಟು ಚೆನ್ನಾಗಿ ನಾವು ಮಾಡಿಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಹಾಕಿ ನೋಡಿ ನೀವು, ಸೂಪರಾಗಿರುತ್ತೆ. ಮಕ್ಕಳಂತರ ತುಂಬ ಮಾಡಿಕೊಡು ಅಂತಾರೆ, ಅಷ್ಟು ಚೆನ್ನಾಗಾಗುತ್ತೆ ಇದು, ಸೂಪರಾಗಿರುತ್ತೆ. ನೋಡಿ, ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಎಲ್ಲ ರೆಡಿ ಆಯಿತು. ಒಂದು ಬಟ್ಲು ಹಿಟ್ಟಲ್ಲೇ ನಾನು ಇಷ್ಟೊಂದು ಆಗಿದ್ದಾವ. ಇವಾಗ ಅದು ಕುದೀತಾ ಐತಿ. ನಾವೀಗ ಅದಕ್ಕೆ ಹಾಕೋಣ ಬನ್ನಿ. ನೋಡಿ, ಇವಾಗ ನಾನು ಒಂದೊಂದಾಗೆ ನಾನು ಹಾಕ್ತಾಯಿದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದು ಸೂಪರಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ, ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು. ಬೇಕಂದ್ರೆ ನೀವು ಕಡಲೆ ಬೀಜನೂ ಸ್ವಲ್ಪ ಹುರಿದು ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ತಿನ್ನಲ್ಲ ಅಂದ್ಕೊಂಡ್ಬಿಟ್ಟು ನಾನು ಕಡಲೆ ಬೀಜ ಹಾಕ್ತಾಯಿಲ್ಲ, ಅದಕ್ಕೆ ಇವಾಗ ಇಷ್ಟೇ ಹಾಕಿ ಮಾಡಿದ್ದೀನಿ. ನಿಮಗೆ ಟೇಸ್ಟಿಗೆ ಬೇಕಂದ್ರೆ ನೀವು ಕಾಯಿ ತುರಿ ಆದರೂ ಹಾಕೋಬೋದು, ಕಡಲೆ ಬೀಜ ಆದರೂ ಹಾಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. 1 ನಿಮಿಷ ಇದು ಹಾಕಿ ತಿರುವಕ್ಕೆ ಹೋಗಬೇಡಿ, ಒಂದೇ 1 ನಿಮಿಷ ಆಗಿಂದ ನಾವು ತಿರುವೋಣ. ನೋಡಿ ಈ ಥರ ಕುದಿ ಬರಬೇಕು. ಇದು ಚೆನ್ನಾಗಿ ಕುದಿಯೋವರೆಗೂ 1-2 ನಿಮಿಷ ಇದನ್ನು ಚೆನ್ನಾಗಿ ನಾವು ಕುದಿಸ್ಬೇಕು. ಇದು ಕುದಿ ಬರೋವರೆಗೂ ಸ್ವಲ್ಪ 1-5 ನಿಮಿಷ ನಾವು ಬಿಟ್ಟು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಐತಂತ. ನೋಡಿರಿ ಸೂಪರಾಗಿ ಬೆಂದಿದೆ ಇದು. ಈ ಥರ ಬೇಯಿಸ್ಕೊಂಡ್ಬಿಟ್ಟು ನಾವು ವಯಸ್ಸಾದ ಅಜ್ಜಿಗಳಿಗೆ ಅಂತರ ಪಾಪ ಒಣ ರೊಟ್ಟಿ ತಿನ್ನೋಕ್ಕಾಗಲಾರ್ದವ್ರಿಗೆ ಈ ಥರ ಗೋಲಿ ಮಾಡಿಕೊಟ್ರೆ ಮಾತ್ರ ಸೂಪರಾಗಿ ಗುಳು ತಿಂತಾರೆ. ಮಕ್ಳಿಗೆ ಕೊಟ್ರಂದ್ರು ಒಂದು ಸ್ಪೂನಲ್ಲಿ ಕೊಟ್ಟರೆ ನೋಡಿ ಒಂದೊಂದಾಗಿ ಈ ಥರ ತಿನ್ಕೊಂಡು ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದನ್ನ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ನೀವು. ಇದು ಕಡಲೆ ಬೀಜದ ಪೌಡ್ರ್ ಆಗಿರಬೇಕು, ಸ್ವಲ್ಪ ಕಾಯಿ ತುರಿ ಆಗಿರ್ಬೋದು, ಹಾಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನೇನೂ ಹಾಕಿಲ್ಲ, ಹಾಗೆ ಪ್ಲೈನಾಗಿ ಮಾಡಿದ್ದೀನಿ. ಇದು ಹೊರಗಡೆ ಹೋಗಿ ಏನು ಸಾಮಾನು ತರಬೇಕಂತ ಏನೂ ಇಲ್ಲ. ಜೋಳದ ಹಿಟ್ಟಂತೂ ಈಗ ಬೇಕಾದಲ್ಲಿ ಸಿಗುತ್ತೆ ಅಂಗಡಿಗಳಲ್ಲಿ. ತಂದುಬಿಟ್ಟು ನೀವು ಈ ಥರ ಸಾಯಂಕಾಲ ಹೊತ್ತು ಅರ್ಜೆಂಟಿಗೆ ಒಂದು 5 ನಿಮಿಷ ಹಿಟ್ಟು ಕಲಸಿಟ್ಟು ಈ ಥರ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡು ಮಾಡಿಕೊಟ್ರೆ ಸಾಕು, ಸೂಪರಾಗಿರುತ್ತೆ. ಈಗ ಲಾಸ್ಟ್ ಟಚಪ್ಪು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದೊಂದು ನೀವು ಜೋಳದ ನಾನು ಗೋಲಿ ಮಾಡಿರೋದು ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ ಇದು. ನೀವು ಇದನ್ನು ತಿಂದು ನೋಡಿದರೆ ನೀವು ಯಾವಾಗೂ ಮಾಡ್ಕೋಬೇಕು ಅನಿಸುತ್ತೆ. ಈ ಥರ ಸಾಯಂಕಾಲ ಹೊತ್ತಾಗಿರ್ಬೋದು, ಬಾಕ್ಸಿಗಾಗಿರ್ಬೋದು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ನಾನು ಜೋಳದ ಹಿಟ್ಟಿನ ಗೋಲಿ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.